ಹಲೋ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಮೆಡಿಸ್ಪಿಯರ್ ಚಂದನಾರ್ಯ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅಥವಾ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಈ ಎಲ್ಲ ಎಫರ್ಟ್ನು ಕೂಡ ಸಪೋರ್ಟ್ ಮಾಡಿ. ಪ್ರಾಪರ್ ವಿಡಿಯೋ ಹೋಗೋಕ್ಕಿಂತ ಮುಂಚೆ ನನ್ನ ಒಂದು ಎರಡು ಮಾತುಗಳು. ಈಗ ಆಲ್ರೆಡಿ ಯಾರು ನೀಟ್ ಎಕ್ಸಾಮ್ಸ್ನ ಬರೆದಿದ್ದೀರಾ ಅಂಥವರಿಗೆ ನೀವುಗಳು ಈಗ ಆಲ್ರೆಡಿ ಕೀ ಆನ್ಸರ್ಸ್ನ ಚೆಕ್ ಮಾಡಿಕೊಂಡು ನಿಮ್ಮ ಸ್ಕೋರು ಗೊತ್ತಾಗಿದೆ. ಮತ್ತು ಲಾಸ್ಟ್ ಇಯರ್ ಕಟ್ ಆಫ್ನು ಕೂಡ ನೀವು ಕೆಲವು ಸಲ ನೋಡಿ ತುಂಬ ಭಯಪಟ್ಟಿರ್ತೀರ. ಈ ವರ್ಷನೂ ಕೂಡ ಡ್ರಾಪ್ ಮಾಡಿ, ಅಥವಾ ಫಸ್ಟ್ ಅಟೆಂಪ್ಟ್ ಆಗಿರ್ಬೋದು, ಡ್ರಾಪ್ ಆಗಿರ್ಬೋದು, ತುಂಬ ವರ್ಷ ಡ್ರಾಪ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಕನಸಾಗಿರ್ಬೋದು ಈ ನೀವು ಮೆಡಿಕಲ್ ಮಾಡಬೇಕಂತ. ಸೊ ಆಮೇಲೆ ತುಂಬ ಜನ ಬರೆದಿದ್ದಾರೆ ಅಂತಲೂ ಕೂಡ ಭಯ ಇದೆ. ಯಾವುದೇ ಭಯ ಬೇಡ. ರಿಸಲ್ಟ್ ಬರೋವರೆಗೂ ತುಂಬ ಪೇಷನ್ಸ್ ಆಗಿರಿ. ಆತರಪಟ್ಟು ಯಾವುದೇ ನಿರ್ಧಾರಗಳನ್ನ ತಗೋಬೇಡಿ. ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಅಂತ ಹೇಳ್ತಾ, ನೀವು ನಿಮ್ಮ ಎಫರ್ಟ್ನ 100% ಹಾಕಿದ್ದೀರಾ ಅಂತ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ದಯವಿಟ್ಟು ರಿಸಲ್ಟ್ಸ್ ಬರೋವರೆಗೂ ವೆಯ್ಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ 2025 UG ನೀಟ್ ಕಟ್ ಆಫು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ, ಜಾಸ್ತಿ ಆದರೆ ಯಾಕೆ ಜಾಸ್ತಿ ಆಗ್ಬೋದು, ಕಡಿಮೆ ಆದರೆ ಯಾಕೆ ಕಡಿಮೆ ಆಗ್ಬೋದು, ಮತ್ತು ಕೆಲವು ಫ್ಯಾಕ್ಟರ್ಸ್ಗಳಿದೆ ಅದು ಡೈರೆಕ್ಟಾಗಿ ನಮ್ಮನ್ನ ಕಟ್ ಆಫ್ನ ಪ್ರಿಡಿಕ್ಟ್ ಮಾಡುತ್ತೆ ಅಥವಾ ನಮ್ಮ ಕಟ್ ಆಫ್ನ ಎಫೆಕ್ಟ್ ಮಾಡುತ್ತೆ. ಯಾವ್ಯಾವ ಫ್ಯಾಕ್ಟರ್ಸ್ಗಳಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೂ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಈಗ ಯಾವ್ಯಾವ ಫ್ಯಾಕ್ಟರ್ಸ್ಗಳು ನಮ್ಮ ಕಟ್ ಆಫ್ನ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಫ್ಯಾಕ್ಟರ್ ಬಂದು, ಮೊದಲನೇ ಫ್ಯಾಕ್ಟರ್ ಬಂದು ಡಿಫಿಕಲ್ಟಿ ಲೆವೆಲ್ ಆಫ್ ದ ಎಕ್ಸಾಮ್ದು ಡಿಫಿಕಲ್ಟಿ ಲೆವೆಲ್. ಇದು ತುಂಬಾ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಇಫ್ ದ ಎಕ್ಸಾಮ್ ಈಸ್ ಟಫರ್ ದ್ಯಾನ್ ದ ಯೂಶುವಲ್ ದ ಕಟ್ ಆಫ್ ಮೇ ಬಿ ಲೋವರ್ ಆ್ಯಂಡ್ ವೈಸ್ ವರ್ಸ. ಈ ವರ್ಷ ಏನಾಗಿತ್ತು, ಎಕ್ಸಾಮ್ ತುಂಬ ಕಷ್ಟವಾಗಿತ್ತು. ಇಫ್ ದ ಎಕ್ಸಾಮ್ ಈಸ್ ಟಫರ್ ದ್ಯಾನ್ ದ ಯೂಶುವಲ್, ಲಾಸ್ಟ್ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬ ಕಷ್ಟ ಆಗಿದೆ. ಸೊ ಕಟ್ ಆಫು ಕಡಿಮೆ ಆಗೇ ಆಗುತ್ತೆ ಡೆಫಿನೆಟ್ ಆಗಿ, ಯಾಕಂದರೆ ಡಿಫಿಕಲ್ಟಿ ಲೆವೆಲ್ ಆಫ್ ದ ಎಕ್ಸಾಮ್ ಅಷ್ಟೇ ಇದೆ. ಮತ್ತು ವೈಸ್ ವರ್ಸ ಅಂದರೆ ಎಕ್ಸಾಮ್ ಏನಾದರೂ ಈಸಿ ಇದ್ದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದರೆ ಆವಾಗ ಕಟ್ ಆಫ್ ತುಂಬ ಜಾಸ್ತಿ ಆಗುತ್ತೆ. ನೀವೇ ನೋಡ್ಬೋದು ಲಾಸ್ಟ್ ಇಯರ್ ಟ್ರೆಂಡ್ ಹೇಗಿತ್ತು ಅಂತ. ಕ್ವಶನ್ ಪೇಪರ್ ತುಂಬ ಈಸಿ ಇತ್ತು, ಬಟ್ ಕಟ್ ಆಫ್ ತುಂಬ ಜಾಸ್ತಿ ಇತ್ತು. ದಿಸ್ ಈಸ್ ದ ಫಸ್ಟ್ ಫ್ಯಾಕ್ಟರ್, ಡಿಫಿಕಲ್ಟಿ ಲೆವೆಲ್ ಆಫ್ ದ ಎಕ್ಸಾಮ್. ನೆಕ್ಸ್ಟ್ ಬಂದು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಆರ್ ಅಪಿಯರಿಂಗ್ ಫಾರ್ ದ ನೀಟ್ ಎಕ್ಸಾಮ್. ಆ ಹೈಯರ್ ನಂಬರ್ ಆಫ್ ಟೆಸ್ಟ್ ಟೇಕರ್, ದಟ್ ಈಸ್ ನಂಬರ್ ಆಫ್ ಕ್ಯಾಂಡಿಡೇಟ್, ಜನರಲಿ ಇನ್ಕ್ರೀಸಸ್ ದ ಕಾಂಪಿಟೇಷನ್, ಪೊಟೆನ್ಷಿಯಲಿ ರೈಸಸ್ ದ ಕಟ್ ಆಫ್. ಈಗ ಜಾಸ್ತಿ ಜನ ಎಕ್ಸಾಮ್ ತಗೊಳ್ತಾ ಇದ್ದಾರೆ ಅಂದರೆ ಅದರಲ್ಲಿ 70% ಡ್ರಾಪರ್ಸೇ ಇರ್ತಾರೆ, ಅರೌಂಡ್ 30 to 40% ಫ್ರೆಷರ್ಸ್ ಅಂತ ತಿಳ್ಕೊಳ್ಳೋಣ. ಬಟ್ ಆ ನಂಬರ್ ಆಫ್ ಎಕ್ಸಾಮ್ ಟೇಕಿಂಗಲ್ಲಿ ರಿಪೀಟರ್ಸೇ ಜಾಸ್ತಿ ಇರೋದ್ರಿಂದ ಸೊ ಅವ್ರು ನಮ್ಮ ಫ್ರೆಷರ್ಸ್ಗಿಂತ ಚೆನ್ನಾಗಿ ಓದಿರ್ತಾರೆ, ಅವರಲ್ಲೇ ಕಾಂಪಿಟೇಷನ್ ಬರೋದ್ರಿಂದ ಅದರಲ್ಲೂ ಕೂಡ ಕಟ್ ಆಫ್ ಜಾಸ್ತಿ ಆಗುತ್ತೆ. ನಾವು ಪ್ರೀವಿಯಸ್ ಇಯರ್ ಟ್ರೆಂಡ್ನ ನೋಡ್ತಾ ಬಂದಾಗ ಪ್ರತಿ ವರ್ಷವೂ ಕೂಡ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ರೈಟಿಂಗ್ ದ ಎಕ್ಸಾಮ್ ಬರೀತಾ ಇರೋರು ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಸೊ ಈ ವರ್ಷ ಕಾದು ನೋಡಬೇಕು ರಿಸಲ್ಟ್ ಬರೋವರೆಗೂ ಕಟ್ ಆಫ್ ಏನಾಗುತ್ತೆ ಅಂತ. ದೆನ್ ಟೋಟಲ್ ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್, ಟೋಟಲ್ ನಂಬರ್ ಆಫ್ MBBS ಸೀಟ್ಸ್ ಅವೈಲೇಬಲ್, ಇದು ಕೂಡ ಒನ್ ಆಫ್ ದ ಫ್ಯಾಕ್ಟರ್ ನಮ್ಮ ಕಟ್ ಆಫ್ನ ಎಫೆಕ್ಟ್ ಮಾಡುತ್ತೆ. ಮೋರ್ ಅವೈಲೇಬಲ್ ಮೆಡಿಕಲ್ ಮತ್ತು ಡೆಂಟಲ್ ಸೀಟ್ ಇಟ್ ಕ್ಯಾನ್ ಲೀಡ್ ಟು ಲೋವರ್ ದ ಕಟ್ ಆಫ್. ಆಬ್ವಿಯಸ್ಲಿ ಈಗ ಮೆಡಿಕಲ್ ಮತ್ತು ಡೆಂಟಲ್ ಸೀಟ್ ಜಾಸ್ತಿ ಇದೆ ಅಂದರೆ ಅಲ್ಲಿರುವಂಥ ಕಟ್ ಆಫು ಕಡಿಮೆ ಆಗ್ತಾ ಹೋಗುತ್ತೆ. ವೈಲ್ ಫೀವರ್ ಸೀಟ್ ಕ್ಯಾನ್ ರೈಸ್ ಇಟ್. ಮೆಡಿಕಲ್ ಸೀಟ್ ಪ್ರೀವಿಯಸ್ ಇಯರ್ಗಿಂತ ಕಡಿಮೆ ಮೆಡಿಕಲ್ ಸೀಟ್ಸ್ ಏನಾದರೂ ಇತ್ತಂದರೆ ಕಟ್ ಆಫ್ ಯೂಶಲಿ ಜಾಸ್ತಿ ಇರುತ್ತೆ. ನಾಲ್ಕನೇ ಫ್ಯಾಕ್ಟರ್ ಬಂದು ಕ್ಯಾಟಗರಿ ಆಫ್ ದ ಕ್ಯಾಂಡಿಡೇಟ್ದು ಕ್ಯಾಟಗರಿ. ಕಟ್ ಆಫ್ ಮೇ ವೇರಿ ಬೈ ದ ಕ್ಯಾಟಗರಿ. ನಮಗೆ ಗೊತ್ತಲ್ವಾ, SC ST OBC ಮತ್ತು ಅದರ್ಡ್ EWS ಮತ್ತು PWD ಕ್ಯಾಟಗರಿಗೆ ಕಟ್ ಆಫ್ ವೇರಿ ಆಗ್ತಾ ಹೋಗುತ್ತೆ. ಜನರಲ್ OBC SC ST EWS ವಿತ್ ರಿಸರ್ವ್ಡ್ ಕ್ಯಾಟಗರಿನೂ ಕೂಡ ಕಟ್ ಆಫ್ ಏನಾಗುತ್ತೆ ವೇರಿ ಆಗ್ತಾ ಬರುತ್ತೆ. ಯೂಶಲಿ ದೇ ಹ್ಯಾವ್ ಲೋವರ್ ಕಟ್ ಆಫ್. ಇದು ಕೂಡ ಡಿಪೆಂಡಿಂಗ್ ಅಪಾನ್ ಆ ಒಂದು ಕ್ಯಾಟಗರಿನಲ್ಲಿ ಎಷ್ಟು ಜನ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದಾರೆ ಮತ್ತು ಎಷ್ಟು ಜನ ಅವ್ರಿಗಿಂತ ಮೇಲಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕ್ಯಾಟಗರಿ ಆಫ್ ದ ಕ್ಯಾಂಡಿಡೇಟ್, ದಟ್ ಈಸ್ ಅ ಫೋರ್ತ್ ಫ್ಯಾಕ್ಟರ್. ಫಿಫ್ತ್ ಫ್ಯಾಕ್ಟರ್ ಬಂದು ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ದ ಕ್ಯಾಂಡಿಡೇಟ್ದು ಓವರ್ ಆಲ್ ಪರ್ಫಾರ್ಮೆನ್ಸು. ಇದು ನಿಮ್ಗೆ ಬಿಟ್ಟಿದ್ದು. ಸಪೋಸ್ ನೀವು ಚೆನ್ನಾಗಿ ಮಾಡಿದ್ದೀನಿ, ನಂಗೆ ಚೆನ್ನಾಗಿ ಸ್ಕೋರ್ ಬಂದಿದೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಿ. ಇಫ್ ಮೋಸ್ಟ್ ಕ್ಯಾಂಡಿಡೇಟ್ ಸ್ಕೋರ್ಸ್ ಹೈ ಮಾರ್ಕ್ಸ್, ತುಂಬ ಜನ ಹೈ ಮಾರ್ಕ್ಸ್ ತಗೊಂಡ್ರೆ ಆಬ್ವಿಯಸ್ಲಿ ಕಟ್ ಆಫ್ ಪೀಕಲ್ಲಿ ಹೋಗುತ್ತೆ, ಜಾಸ್ತಿ ಆಗ್ತಾ ಬರುತ್ತೆ. ದ ಕಟ್ ಆಫ್ ಟೆನ್ ಟು ಬಿ ರೈಸ್.
ನೆಕ್ಸ್ಟ್ ಬಂದು ಪ್ರೀವಿಯಸ್ ಇಯರ್ ಕಟ್ ಆಫ್ ಟ್ರೆಂಡ್, ಇದು ಅಷ್ಟೊಂದು ಮ್ಯಾಟ್ರ್ ಆಗಲ್ಲ, ಬಟ್ ಆದ್ರೂ ಕೂಡ ದೋ ನಾಟ್ ಅ ಡೈರೆಕ್ಟ್ ಫ್ಯಾಕ್ಟರ್, ಪಾಸ್ಟ್ ಟ್ರೆಂಡ್ ಇನ್ಫ್ಲೂಯೆನ್ಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆ್ಯಂಡ್ ಕೌನ್ಸಿಲಿಂಗ್ ಪ್ರೋಸೆಸ್. ಪ್ರೀವಿಯಸ್ ಇಯರ್ ಟ್ರೆಂಡ್ಸ್ನ ನಾವು ನೋಡ್ತಾ ಬಂದಾಗ ಈ ವರ್ಷ ಏನಾಗ್ಬೋದು ಅಂತ ಸ್ವಲ್ಪ ನಾವು ಪ್ರಿಡಿಕ್ಟ್ ಮಾಡ್ಬೋದು, ಮತ್ತು ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲೂ ಕೂಡ ಏನಾಗ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು 7th ಫ್ಯಾಕ್ಟರ್, ಅದು ರಿಸರ್ವೇಷನ್ ಪಾಲಿಸೀಸ್. ನಾನು ಅವಾಗಲೇ ಹೇಳಿದಾಗ 4th ಫ್ಯಾಕ್ಟರು ಕ್ಯಾಟಗರಿಗೆ ಡೈರೆಕ್ಟಾಗಿ ರಿಲೇಟ್ ಆಗುತ್ತೆ. ಗವರ್ನಮೆಂಟ್ ಮ್ಯಾಂಡೇಟೆಡ್ ರಿಸರ್ವೇಷನ್ ಪರ್ಸೆಂಟೇಜ್, ಈಗ ಇಷ್ಟಿಷ್ಟು ಕ್ಯಾಟಗರಿಗೆ ಇಷ್ಟು ಪರ್ಸೆಂಟೇಜ್ ಸೀಟ್ಸ್ ಕೊಡಬೇಕಂತ ಗೌರ್ಮೆಂಟ್ ಮ್ಯಾಂಡೇಟ್ ಮಾಡಿಬಿಟ್ಟಿದೆ, ಅದು ಕೂಡ ಕಟ್ ಆಫ್ನ ಎಫೆಕ್ಟ್ ಮಾಡುತ್ತೆ. ಎಕ್ಸಾಂಪಲ್ SC ST OBC EWS ಅಫೆಕ್ಟ್ ದ ಸೀಟ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎನ್ಸ್ ಕಟ್ ಆಫ್ ಫಾರ್ ಈಚ್ ಕ್ಯಾಟಗರಿ. ಪ್ರತಿಯೊಂದು ಕ್ಯಾಟಗರಿಗೂ ಕೂಡ ಕಟ್ ಆಫ್ ವೇರಿ ಆಗ್ತಾ ಬರುತ್ತೆ. ಯಾಕಪ್ಪ ಅಂದರೆ ಬಿಕಾಸ್ ಆಫ್ ದಿಸ್ ರಿಸರ್ವೇಷನ್ ಪಾಲಿಸಿಯಿಂದ, ಅದು ಗೌರ್ಮೆಂಟೇ ಫಿಕ್ಸ್ ಮಾಡಿದೆ. ನೆಕ್ಸ್ಟು ಸ್ಟೇಟ್ ವೈಸ್ ಕೋಟಾ. ಈ ಸ್ಟೇಟ್ ವೈಸ್ ಕೋಟಾ ಏನಂದರೆ ಈಚ್ ಸ್ಟೇಟ್ ಹ್ಯಾಸ್ ಅ ಡಿಫ್ರೆಂಟ್ ನಂಬರ್ ಆಫ್ ಸೀಟ್ ಅಂಡರ್ 85% ಆಫ್ ಸ್ಟೇಟ್ ಕೋಟಾ ಆ್ಯಂಡ್ ಸ್ಟೇಟ್ ಲೆವೆಲ್ ಕಟ್ ಆಫ್ ಮೇ ವೇರಿ ಬೇಸ್ಡ್ ಆನ್ ಲೋಕಲ್ ಕಾಂಪಿಟೇಷನ್ ಆ್ಯಂಡ್ ರಿಸರ್ವೇಷನ್ ಪಾಲಿಸೀಸ್. ಸ್ಟೇಟ್ ವೈಸ್ ಕೋಟಾ ಅಂದರೆ ಈಗ 100 ಸೀಟ್ ಇದೆ ಅಂದರೆ ಅದರಲ್ಲಿ 85 ಸೀಟ್ಸು ಸ್ಟೇಟ್ ಸ್ಟೂಡೆಂಟ್ ಕೊಡಬೇಕು, ಇನ್ ರಿಮೈನಿಂಗ್ 15 ಸೀಟ್ಸು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಮುಖಾಂತರ ಬರುವಂಥ ಸ್ಟೂಡೆಂಟ್ಸ್ಗಳು ತಗೊಳ್ತಾರೆ. ಈ ಒಂದು ಸ್ಟೇಟ್ ಕೋಟಾನು ಕೂಡ ನಮ್ಮ ಒಂದು ಕಟ್ ಆಫ್ನ ಮೇಲೆ ಡೈರೆಕ್ಟಾಗಿ ಎಫೆಕ್ಟ್ ಮಾಡುತ್ತೆ. ಮತ್ತು ಅಲ್ಲಿ ಲೋಕಲ್ ಕಾಂಪಿಟೇಷನ್ ಅಂದರೆ ಈಗ ಕರ್ನಾಟಕದಲ್ಲಿ ಬರೆದಿರುವಂಥ ಸ್ಟೂಡೆಂಟ್ಸ್ಗೆ ಕರ್ನಾಟಕದಲ್ಲೇ ಸೀಟ್ ತೊಗೋಬೇಕಂತ ಇರುತ್ತೆ. ಸೊ ಅವರವರಲ್ಲೇ ಕಾಂಪಿಟೇಷನ್ ಉಟ್ಕೊಳ್ಳೋದ್ರಿಂದ ಇದು ಕೂಡ ಕಟ್ ಆಫ್ನ ವೇರಿ ಮಾಡುತ್ತೆ. ನೆಕ್ಸ್ಟು ಆಲ್ ಇಂಡಿಯಾ ಕೌನ್ಸಿಲಿಂಗ್ ವರ್ಸಸ್ ಸ್ಟೇಟ್ ಕೋಟಾ. ಆಲ್ ಇಂಡಿಯಾ ಕೋಟಾ ವರ್ಸಸ್ ಸ್ಟೇಟ್ ಕೋಟಾ, ಇದು ಕೂಡ ನಾನು ಅವಾಗಲೇ ಹೇಳಿದಾಗೆ ಕಟ್ ಆಫ್ ಫಾರ್ ಆಲ್ ಇಂಡಿಯಾ ಕೋಟಾ ಅದು 15% ಇರುತ್ತೆ. ಇಟ್ ಯೂಶಲಿ ಹೈಯರ್ ದೆನ್ ದ ಸ್ಟೇಟ್ ಕೋಟಾ. ಸ್ಟೇಟ್ ಕೋಟಾ ಯಾಕಂದರೆ 85% ಇರುತ್ತೆ, ಆಲ್ ಇಂಡಿಯಾ ಕೋಟಾ 15% ಇರುತ್ತೆ. ಆಲ್ ಇಂಡಿಯಾ ಕೋಟಾ ಮುಖಾಂತರ ನಾವೇನಾದ್ರು ತೊಗೋಬೇಕಂದ್ರೆ ತುಂಬಾ ಹೈ ಕಟ್ ಆಫ್ ಇರುತ್ತೆ. ಯೂಶಲಿ ಯಾರು ಟಾಪ್ ರ್ಯಾಂಕ್ನ ಪಡ್ಕೊಂಡಿರ್ತಾರೆ ಅಂಥವರು ಈ ಒಂದು ಆಲ್ ಇಂಡಿಯಾ ಕೋಟಾ ಮುಖಾಂತರ ತಮ್ಮ ಇಷ್ಟವಾದಂಥ ಕಾಲೇಜ್ಗಳಿಗೆ ಸೇರ್ಕೊಳ್ತಾ ಬರ್ತಾರೆ. ನೆಕ್ಸ್ಟ್ ಬಂದು ನಂಬರ್ ಆಫ್ ಗವರ್ನಮೆಂಟ್ ಆ್ಯಂಡ್ ಪ್ರೈವೇಟ್ ಕಾಲೇಜ್. ನಮ್ಮ ಕರ್ನಾಟಕದಲ್ಲಿ ನಂಬರ್ ಆಫ್ ಗವರ್ನಮೆಂಟ್ ವರ್ಸಸ್ ಪ್ರೈವೇಟ್ ಕಾಲೇಜ್ ಎಷ್ಟಿದೆ ಅದು ಕೂಡ ಕಟ್ ಆಫ್ನ ವೇರಿ ಮಾಡುತ್ತೆ. ಸಪೋಸ್ ಜಾಸ್ತಿ ಗೌರ್ಮೆಂಟ್ ಕಾಲೇಜ್ ಇತ್ತು ಅಂದರೆ ಗೌರ್ಮೆಂಟ್ ಕಾಲೇಜ್ ಯೂಶಲಿ ಲೋವರ್ ಫೀಸು ಮತ್ತು ಬಿಕಾಸ್ ಲೋವರ್ ಫೀಸ್ ಇರೋದ್ರಿಂದ ಹೈ ಡಿಮ್ಯಾಂಡ್ ಇರುತ್ತೆ ಗೌರ್ಮೆಂಟ್ ಕಾಲೇಜ್ಗೆ, ದೇ ಕ್ಯಾನ್ ಇನ್ಕ್ರೀಸ್ ದ ಕಟ್ ಆಫ್ನ ಜಾಸ್ತಿ ಮಾಡುತ್ತೆ ಈಗ 3 ಗೌರ್ಮೆಂಟ್ ಕಾಲೇಜ್ ಇತ್ತಂದರೆ. ಮತ್ತು ಪ್ರೈವೇಟ್ ಕಾಲೇಜ್ ದೇ ಜನರಲಿ ಹ್ಯಾವ್ ಲೋವರ್ ಕಟ್ ಆಫ್. ಯಾಕೆ? ಬಿಕಾಸ್ ಡ್ಯೂ ಟು ಹೈ ಫೀಸಿಂದ ಯೂಶಲಿ ಪ್ರೈವೇಟ್ ಕಾಲೇಜಸ್ಗೆ ಜನರಲಿ ಲೋವರ್ ಕಟ್ ಆಫ್ ಇರುತ್ತೆ. ಇದು ನಂಬರ್ ಆಫ್ ಗೌರ್ಮೆಂಟ್ ವರ್ಸಸ್ ಪ್ರೈವೇಟ್ ಕಾಲೇಜ್. ನೆಕ್ಸ್ಟ್ ಬಂದು ಕೌನ್ಸಿಲಿಂಗ್ ರೌಂಡ್ಸ್. ನಮಗೆ ಗೊತ್ತಿರೋ ಹಾಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಮಾಪಪ್ ರೌಂಡ್ ಅಂತ ಮಾಡ್ತಾರೆ. ಹೋಗ್ತಾ ಕಟ್ ಆಫ್ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಫಸ್ಟ್ ರೌಂಡಲ್ಲಿ ಏನು ಮಾಡ್ತಾರೆ, ಟಾಪ್ ಕ್ಯಾಂಡಿಡೇಟ್ ಎಲ್ಲ ಸೀಟ್ಸ್ ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ. ಸೊ ರಿಮೈನಿಂಗ್ ಸೀಟ್ಸ್ ಏನಿರುತ್ತೆ ಸೆಕೆಂಡ್ ರೌಂಡಲ್ಲಿ ರಿಮೈನಿಂಗ್ ಸ್ಟೂಡೆಂಟ್ಸ್ಗೆ ಅಲರ್ಟ್ ಆಗ್ತಾ ಹೋಗುತ್ತೆ. ಸೊ ಕೌನ್ಸಿಲಿಂಗ್ ರೌಂಡ್ಸು ಕೂಡ ನಮ್ಮ ಒಂದು ಕಟ್ ಆಫ್ನ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟು ಇಂಟ್ರೊಡಕ್ಷನ್ ಆಫ್ ನ್ಯೂ ಮೆಡಿಕಲ್ ಕಾಲೇಜ್ ಹೊಸದಾಗಿ ಆ್ಯಡ್ ಆಗ್ಬೋದು ಅಥವಾ ಸೀಟ್ಸ್ ಜಾಸ್ತಿ ಆಗ್ಬೋದು. ಇರುವಂಥ ಕಾಲೇಜ್ಗಳಲ್ಲೇ ಸೀಟ್ಸು ಜಾಸ್ತಿ ಆಗ್ಬೋದು. ಇದು ಕೂಡ ಒನ್ of the factor which affect our cutoff. If new college are added ಅಥವಾ seat capacity is increased, the cutoff may drop slightly due to expanded option. ನಾನು ಅವಾಗಲೇ ಹೇಳಿದಾಗೆ ಕಾಲೇಜಸ್ ಜಾಸ್ತಿ ಆಯ್ತಂದರೆ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆಗುತ್ತೆ, ಸೀಟ್ ಜಾಸ್ತಿ ಆಯ್ತಂದರೆ ಸೊ ಒಂದಷ್ಟು ಜನಕ್ಕೆ ಅಲ್ಲಿ ಸೀಟ್ ಸಿಗುತ್ತೆ, ಕಟ್ ಆಫ್ ಕಡಿಮೆ ಆಗುತ್ತೆ. ಇದು ಇಂಟ್ರೊಡಕ್ಷನ್ ಆಫ್ ನ್ಯೂ ಕಾಲೇಜ್ ಮತ್ತು ಸೀಟ್ಸು. ಲಾಸ್ಟ್ ಬಂದು ಟೈ ಬ್ರೇಕಿಂಗ್ ಕ್ರೈಟೀರಿಯಾ ಹೆಂಗೆ ಎಫೆಕ್ಟ್ ಮಾಡುತ್ತೆ? ವೆನ್ ಮಲ್ಟಿಪಲ್ ಸ್ಟೂಡೆಂಟ್ಸ್ ದೇ ಹ್ಯಾವ್ ಸೇಮ್ ಸ್ಕೋರ್, ಟೈ ಬ್ರೇಕಿಂಗ್ ರೂಲ್ಸ್ ಆರ್ ಅಪ್ಲೈಡ್ ಆಗುತ್ತೆ. ಅಫೆಕ್ಟ್ ದ ರ್ಯಾಂಕ್ ಮತ್ತು ಸೀಟ್ ಅಲೋಕೇಶನ್. ಸಪೋಸ್ ಫಾರ್ ಎಕ್ಸಾಂಪಲ್ 10 ಜನ ಇದ್ದಾರೆ, 10 ಜನನೂ ಕೂಡ ಸೇಮ್ ಮಾರ್ಕ್ಸ್ ತೊಗೊಂಡಿದ್ದಾರೆ. ಆ 10 ಜನಕ್ಕೆ ಹೆಂಗೆ ರ್ಯಾಂಕಿಂಗ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಇದು NTA ರೂಲ್ಸ್ ಇದೆ. ಲೈಕ್ ಮಾರ್ಕ್ಸ್ ಇನ್ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸು ಮತ್ತು ಏಜ್ ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಅವರು ಮತ್ತು ಅವ್ರ ಡೇಟ್ ಆಫ್ ಬರ್ತ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ಅವ್ರಿಗೆ ಆಲ್ ಇಂಡಿಯಾ ರ್ಯಾಂಕ್ನ ಕೊಡ್ತಾ ಹೋಗ್ತಾರೆ NTA. ಇದು ಟೈ ಬ್ರೇಕಿಂಗ್ ಕ್ರೈಟೀರಿಯಾ. ಇದು ಕೂಡ ನಮ್ಮ ಕಟ್ ಆಫ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಸೊ ಇದಿಷ್ಟು ಕೂಡ ನಮ್ಮ ಒಂದು ಕಟ್ ಆಫ್ಗೆ ಎಫೆಕ್ಟ್ ಮಾಡುವಂಥ ಫ್ಯಾಕ್ಟರ್ಸ್ಗಳಾಗಿದೆ. ಈ ವರ್ಷದ ಟ್ರೆಂಡ್ ನೋಡೋದಾದರೆ ಜಾಸ್ತಿ ಜನ ಬರೆದಿದ್ದಾರೆ ಮತ್ತು ಕ್ವಶನ್ ಪೇಪರ್ ತುಂಬ ಟಫ್ ಇತ್ತು ಮತ್ತು ನಂಬರ್ ಆಫ್ ರಿಪೀಟರ್ಸ್ ಜಾಸ್ತಿ ಇರೋದ್ರಿಂದ ಎರಡು ಚಾನ್ಸಸ್ ಇದೆ. ಅವ್ರು ತುಂಬ ಚೆನ್ನಾಗಿ ಮಾಡಿರ್ಬೋದು ಅಥವಾ ಮಾಡ್ದೇ ಇರ್ಬೋದು. ಮಾಡಿದರೆ ಕಟ್ ಆಫ್ ಜಾಸ್ತಿ ಆಗುತ್ತೆ, ಮಾಡಿಲ್ಲ ಅಂದರೆ ಕಟ್ ಆಫ್ ಕಡಿಮೆ ಆಗುತ್ತೆ. ಆ್ಯಕ್ಚುಯಲ್ ಕಟ್ ಆಫ್ನ ನಾವು ರಿಸಲ್ಟ್ ಬರೋವರೆಗೂ ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಟ್ರೆಂಡು ಯಾವ ಥರನಾದರೂ ಚೇಂಜ್ ಆಗ್ಬೋದು. ನಾನು ಇದಿಷ್ಟು ಕೂಡ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಗೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಫ್ಯೂಚರ್ ನೋಟಿಫಿಕೇಷನ್ಗೋಸ್ಕರ ವೆಯ್ಟ್ ಮಾಡಿ. ಇದೇ ರೀತಿ ಹೆಚ್ಚು ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇಷ್ಟೊತ್ತು
ತುಂಬ ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.